ವಯಸ್ಸು ತುಂಬದ ಬಾಲಕಿಗೆ ಮದುವೆ ಮಾಡಲು ಮುಂದಾಗಿದ್ದ ಪೋಷಕರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ರಿಸೆಪ್ಷನ್ ಮುಗಿಸಿ ತಾಳಿ ಕಟ್ಟಬೇಕಿದ್ದ ಸಂಭ್ರಮದ ಕ್ಷಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ದಾಳಿ ನಡೆಸಿ ವಿವಾಹವನ್ನ ತಡೆದಿದ್ದಾರೆ. ನೆಲಮಂಗಲದ ಕಾವಾಡಿ ಮಠದ ಕಲ್ಯಾಣ ಮಂಟಪದಲ್ಲಿ ಕೇಶವಗೌಡ ಹಾಗೂ ಅಪ್ರಾಪ್ತ ಬಾಲಕಿ ವಿವಾಹ ನಿಶ್ಚಯವಾಗಿತ್ತು. ನಿನ್ನೆ ರಾತ್ರಿ ಅದ್ಧೂರಿಯಾಗಿ ರಿಸೆಪ್ಷನ್ ಕೂಡ ಮುಗಿದಿತ್ತು. ಆದರೆ ಇಂದು ತಾಳಿ ಕಟ್ಟುವ ಕೆಲವೇ ಸಮಯದ ಮೊದಲು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 18 ವರ್ಷ ತುಂಬಿದೆ ಎಂದು ಭಾವಿಸಿ ಪೋಷಕರು ಮದುವೆ ನಿಶ್ಚಯಿಸಿದರು. ಆದರೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಅನಿತಾ ಲಕ್ಷ್ಮಿ ನೇತೃತ್ವದ ತಂಡ ದಾಖಲೆಗಳನ್ನು ಪರಿಶೀಲಿಸಿದೆ. ಬಾಲಕಿಗೆ 18 ವರ್ಷ ತುಂಬಲು ಇನ್ನೂ 4 ತಿಂಗಳು ಬಾಕಿ ಇರುವುದು ದೃಢಪಟ್ಟಿದೆ. ಮದುವೆಗೆ ಈಗಾಗಲೇ 5 ಲಕ್ಷ ರೂಪಾಯಿ ಖರ್ಚಾಗಿದೆ ಎಂದು ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ರು. ಕಾನೂನಿಗೆ ತಲೆಬಾಗಿ ಮದುವೆ ನಿಲ್ಲಿಸಿದ್ದಾರೆ. 4 ತಿಂಗಳ ನಂತರ ಅದೇ ಹುಡುಗಿಯನ್ನ ಮದುವೆಯಾಗುತ್ತೇನೆ ಎಂದು ವರ ಕೇಶವಗೌಡ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಬಾಲ್ಯ ವಿವಾಹ ಕಾನೂನು ಬಾಹಿರ ಎಂದು ಪೋಷಕರಿಗೆ ತಿಳಿ ಹೇಳಲಾಗಿದೆ. ಈ ದಿವಸ ಮದುವೆ ಛತ್ರದಾಗ ಅರೇಂಜ್ ಮಾಡಿದ್ರು. ಅರೇಂಜ್ ಮಾಡೋದ್ರಿಂದ ಮದುವೆ ರಿಸೆಪ್ಷನ್ ಎಲ್ಲ ನಡೀತು. ಜನಗಳೆಲ್ಲ ಬಂದಿರೋ ಸಂಬಂಧಿಕರು, ಇವರು ಒಂದು ಕಾರ್ಡೆಲ್ಲ ಹಂಚಿರೋದ್ರಿಂದ ಸಂಬಂಧಿಕರು ನೆಂಟರಿಷ್ಟೆಲ್ಲ ಬಂದು ರಿಸೆಪ್ಷನ್ ನಡೀತು. ಊಟ ಎಲ್ಲ ಆಯಿತು. ಆಮೇಲೆ ಯಾರೋ ಅಧಿಕಾರಿಗಳು ಬಂದು ಏನೋ ಹುಡುಗಿಗೆ ವಯಸ್ಸಿನಲ್ಲಿ ಹೆಚ್ಚು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಬಂದು ಅದನ್ನು ತಡೆ ಮಾಡಿದ್ರು. ತಡೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರು ತಿಳುವಳಿಕೆ ಹೇಳೋಷ್ಟು ದೊಡ್ಡವರಲ್ಲ, ಕಾನೂನು ನಾವು ತಲೆ ಬಾಗಲೇಬೇಕಲ್ಲ. ಅಧಿಕಾರಿಗಳು ಹೇಳಿದಾಗ ಆ ಒಂದು ಡಾಕ್ಯುಮೆಂಟ್ಸ್ನ ತರಿಸಿ ಪರಿಶೀಲನೆ ಮಾಡಿದಾಗ ಹುಡುಗಿಗೆ ಒಂದು ಸ್ವಲ್ಪ ಏಜ್ ಕಮ್ಮಿ ಇತ್ತು. ನಾವು ಅಂದ್ಕೊಂಡಿದ್ವಿ 18 ವರ್ಷ ತುಂಬಿದ ಮೇಲೆ ಅಂತ ಅಂದ್ಕೊಂಡಿಲ್ಲ. 18 ವರ್ಷಕ್ಕೆ ಬಿತ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಮಾಡೋಕ್ಕೆ ಹೋದ್ವಿ. ಅವರು 18 ವರ್ಷ ತುಂಬಬೇಕು, ತುಂಬಿದ ಮೇಲೆ ಮಾಡಬೇಕು, ನಿಮ್ಮ ಕಾನೂನು ಅಪರಾಧ ಇದು ಅಂತಂದರು. ಆಯಿತು, ಅದಕ್ಕೆ ಕಾನೂನು ತಲೆ ಬಾಗ್ತೀವಿ ಅಂತಂದು. ಪಾಪ ಹುಡುಗಿ ತಂದೆ ಇಲ್ಲದ ಮಗ, ನಾವೇ ಎಲ್ಲ ಖರ್ಚಿಕ್ಕಿ ಮದುವೆ ಮಾಡ್ಕೊಳೋದು. ಈಗ ನೆನ್ನೆ ದಿವಸ ಮಾಡಿದ ದುಡ್ಡು ಒಂದು 5-6 ಲಕ್ಷ ಹಣ ವೇಸ್ಟ್ ಆಗಿದೆ. ಮಾಡಿದ ಅಡುಗೆ ತಿಂಡಿ ಎಲ್ಲ ರಾತ್ರಿ ಊಟ ಮಾಡಿದರೆ ಬೆಳಗ್ಗೆದೆಲ್ಲ ವೇಸ್ಟ್ ಆಗಿದೆ. ಆ ಹುಡುಗಿಗೆ ತಂದೆ ಇಲ್ಲ, ತಾಯಿ ಪಾಪ ಹೊಂದಿರೋದು. ಯಾರೋ ಅವ್ರ ಕಡೆಯವರು ಮಾಹಿತಿ ಕೊಟ್ಟು ಏನೋ ತೊಂದರೆ ಆಯಿತು. ಅದರಿಂದ ಈಗ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಒಂದು ಏಜ್ ಆದಮೇಲೆ ಅದೇ ಹುಡುಗಿನ ಮಾಡ್ಕೊತೀವಿ ಅಂತ ಮಾತುಕತೆ ಆಗಿದೆ. ಒಂದು 4 ತಿಂಗಳು 5 ತಿಂಗಳು ಕಮ್ಮಿ ಇತ್ತು ಅಂತ ಹೇಳ್ತಾರೆ. ನಾವು 18 ತುಂಬಿದೆ ಅನ್ನೋದು ಗೊತ್ತಿಲ್ಲ, 18 ಬಿತ್ತು ಅಂತ ನಾವು ಮಾಡೋಕ್ಕೆ ಇದು ಮಾಡಿದ್ದು. ಬಟ್ ಅದರಿಂದ ಈಗ ಎಲ್ಲ ವೇಸ್ಟ್ ಆಯಿತು. ಆ ಅಮ್ಮ ಪಾಪ ಇವ್ರೂ ಅಷ್ಟೇ, ಹುಡುಗರು ನಮ್ಮ ಕಡೆ ಅವರು ಟಾಟಾ ಎಸಿ ಓಡಿಸ್ಕೊಂಡು ಪಾಪ ಜೀವನ ಮಾಡ್ತಿದ್ರು. ಬಡವರು ಸಾಲ ಸೋಲ ಮಾಡಿ ಇಷ್ಟೆಲ್ಲ ಖರ್ಚಿಟ್ಟು ಮಾಡಿದ್ರು. ಇವತ್ತು ಅವ್ರಿಗೂ ಹಣ ದಂಡ ಆಯಿತು, ಮತ್ತು ಸಮಯ ವೇಸ್ಟ್ ಆಯಿತು. ನೋಡಿ, ಸಂಬಂಧಿಕರೆಲ್ಲ ಛತ್ರದ ಬರ್ತಾ ಇದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ.